ಸರಿ ಬರಲ್ಲ ಇದ್ರೆ ಪ್ರಸ್ತುತ ನಮ್ಮ ಶಾಲೆಯಲ್ಲಿ 20 ಜನ ಅನುಭವಿ ಶಿಕ್ಷಕರು ಹಾಗೂ ಅರ್ಹ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರುವಂತಹ ಶಿಕ್ಷಕ ವರ್ಗ ಮತ್ತು ಸಿಬ್ಬಂದಿಯ ವರ್ಗವಿದ್ದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. 2023-24ನೇ ಸಾಲಿನಲ್ಲಿ ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಶಾಲೆಯಿಂದಲೂ ಸಹ ಭಾಗವಹಿಸುತ್ತಾರೆ. 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಗೆ ಒಟ್ಟು 58 ವಿದ್ಯಾರ್ಥಿಗಳು ಕುಳಿತಿದ್ದು, ಇದರಲ್ಲಿ ಸೂರೇನಹಳ್ಳಿಯ ರೇವಣಸಿದ್ದಯ್ಯವರ ಪುತ್ರಿಯಾದಂಥ ಶ್ರೀ ಶಿಲ್ಪಾರವರು 625 ಅಂಕಗಳಿಗೆ 500 ಅಂಕಗಳನ್ನು ಪಡೆದಿದ್ದು ಶೇಕಡ 80ರಷ್ಟು ಅಂಕಗಳನ್ನು ಪಡೆದಿರುತ್ತಾರೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಆಶಿಯಾಳ ಗ್ರಾಮದ ಮೌನೇಶ್ ಎಂಬುವರ ಮಗನಾದಂತಹ ಪರಶುರಾಮ್ ಲೆಕ್ಕಿಹಾಳ್ 625 ಅಂಕಗಳಿಗೆ 458 ಅಂಕಗಳನ್ನು ಪಡೆದಿದ್ದು ಶೇಕಡ 73.28% ಅಂಕಗಳನ್ನು ಪಡೆದು ಜ್ಯೋತಿ ವಿದ್ಯಾಶಾಲೆಯಲ್ಲಿ ಶ್ರೀ ರಂಗನಾಥ್ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಈ ಭಾಗದ ಎಲ್ಲ ವರ್ಗದವರ ವಿಶೇಷವಾಗಿ ಕೂಲಿ ಕಾರ್ಮಿಕರ ಬಡವರಿಗೆ ಕೈಗೆಟುಕುವಂಥ ರೀತಿಯಾಗಿರುವಂಥ ಶಿಕ್ಷಣವನ್ನು ಎಷ್ಟೇ ಕಷ್ಟಗಳಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಜ್ಯೋತಿ ಅದು ಹೆಸರು ತಕ್ಕಂತೆ ತನ್ನನ್ನು ತಾನು ಜ್ಯೋತಿ ಸುತ್ತಕೊಂಡು ಹೇಗೆ ಕತ್ತಲನ್ನು ಓಡಿಸಿ ಬೆಳಕನ್ನು ಕೊಡುತ್ತೆ, ರಂಗನಾಥ್ ಅವರು ಕೂಡ ಹಾಗೆ ಎಷ್ಟೋ ನೋವಿದ್ರೂ ಕೂಡ ಅದನ್ನು ನಿಂತ್ಕೊಂಡು ಈ ಭಾಗದಲ್ಲಿ ಅನೇಕ ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತುಂಬ ಕಷ್ಟಗಳಿದೆ. ಶಾಲೆಗಳು ನಡೆಸುವುದಂತಂದರೆ ತುಂಬ ಕಷ್ಟವಿದೆ. ಆ ಕಷ್ಟದ ಮಧ್ಯದಲ್ಲೂ ಕೂಡ ಅನೇಕ ಜನರು ಇವತ್ತು ಈ ಶಾಲೆಯಲ್ಲಿ ಕಲ್ತ್ಕೊಂಡು ಬೇರೆ ಬೇರೆ ಉದ್ಯೋಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ತಮ್ಮನ್ನು ಬದುಕನ್ನು ಕಲ್ತ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಾಲೆಗೆ ನಾನು ಕೂಡ ಭೇಟಿ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಭಾಳ ಸಂತೋಷವನ್ನು ತಂದಿದೆ. ಮುಂದಿನ ಶಾಲೆಯಲ್ಲಿ ಕಲಿತಂಥ ಮಕ್ಕಳ ಭವಿಷ್ಯ ಯಶಸ್ವಿಯಾಗಲಿ. ಬರುವಂಥ ದಿನಗಳಲ್ಲಿ ಏನು SSLCಯ ಎಕ್ಸಾಮ್ ಇದೆ, ಆ ಶಾಲೆಯಲ್ಲಿ ಕಲಿತಂಥ ಮಕ್ಕಳು SSLC ಎಕ್ಸಾಮ್ ಚೆನ್ನಾಗಿ ಮಾಡಲಿ. ಶಾಲೆಗೆ ಕೀರ್ತಿ ತರುವಂಥ ಒಳ್ಳೆಯ ಮಕ್ಕಳಾಗಲಿ. ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಎಲ್ಲ ಆಡಳಿತ ಮಂಡಳಿಗೆ ಬರುವಂಥ ಶಕ್ತಿಯನ್ನು ಕೊಡಲಿ. ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ.